ಇದು ಇಬ್ಬರು ಹೆಂಡಿರ ಕಿರಾತಕ ಗಂಡನ ಕಥೆ. ಒಬ್ಬಳ ಕೈಗೆ ಒಂದು ಮಗು ಕೊಟ್ಟು ಓಡ್ ಹೋಗಿ ಬೇಲಿ ಹಾರಿ ಮತ್ತೊಬ್ಬಳನ್ನ ಮದುವೆ ಆಗ್ತಾನೆ. ಅವಳಿಗೆ 3 ಮಗು ಕರುಣಿಸ್ತಾನೆ. ನಾನು ನನ್ನ ಹೆಂಡ್ತಿರು, ನಾನು ನನ್ನ ಡಾರ್ಲಿಂಗ್ಸು ಅಂತ ರವಿಚಂದ್ರನ್ ಹಾಡು ಹಾಡ್ಕೊಂಡು ಆರಾಮಾಗಿದ್ದ ಇವನ ಬಾಳಲ್ಲಿ ಅದೊಂದು ರಾತ್ರಿ ಸುನಾಮಿಯೇ ಬಂದಿತ್ತು. ಆ 3ರಲ್ಲಿ ಒಬ್ಬರ ಹತ್ಯೆ ನಡೆದು ಹೋಗುತ್ತೆ. ಹಾಗಾದ್ರೆ ಏನಿದು ಸ್ಟೋರಿ? ಎಲ್ಲಾಗಿರೋದು ಈ ಕೊಲೆ? ಸತ್ತವರು ಯಾರು? ಕೊಲೆ ಮಾಡಿದವರು ಯಾರು? ಕೊಲೆಗೆ ಕಾರಣ ಏನು? ಕೊಲೆ ಮಾಡಿದ ನಂತರ ಗುರುತು ಸಿಗಬಾರ್ದು ಅಂತ ಕೊಲೆಗಾರ ಮಾಡಿದ್ದ ಖತರ್ನಾಕ್ ಐಡಿಯಾ ಏನು? ಇದೆಲ್ಲದರ ಬಗ್ಗೆ ನಮ್ಮ ಇವತ್ತಿನ ಸ್ಟೋರಿಯಲ್ಲಿ ಹೇಳ್ತೀನಿ. ನಾನು ಸಮೀನಾ. ಇದು ಪ್ರಿಯಾ ಶೆಟ್ಟಿ ಕೇಸ್. ನಮ್ಮ ಇವತ್ತಿನ ಸ್ಟೋರಿ ಸ್ಟಾರ್ಟ್ ಆಗೋದು ಮಹಾರಾಷ್ಟ್ರದಿಂದ. ಇಲ್ಲಿನ ಮುಂಬೈ ಸೆಂಟ್ರಲ್ನ ವಡಾಲಾದಲ್ಲಿ 35 ವರ್ಷದ ಒಬ್ಬ ಮಹಿಳೆ ವಾಸ ಇದ್ರು. ಅವ್ರ ಹೆಸರು ಪ್ರಿಯಾ ಶೆಟ್ಟಿ. ಪ್ರಿಯಾ ಶೆಟ್ಟಿ ತನ್ನ ಮಗನ ಜೊತೆ ಇರ್ತಿದ್ರು. ಪ್ರಿಯಾ ಸಿಂಗಲ್ ಪೇರೆಂಟ್. ಕಷ್ಟಪಟ್ಟು ದುಡ್ಕೊಂಡು ಒಂದು ಚಿಕ್ಕ ಬಾಡಿಗೆ ಮನೆಯಲ್ಲಿ ಇತ್ಕೊಂಡು ಮಗನನ್ನ ಸಾಕ್ತಾ ಇದ್ರು. ಪ್ರಿಯಾ ಚಿಕ್ಕವಳಿರಬೇಕಾದ್ರೆ ತಾಯಿ ತೀರ್ ಹೋಗಿದ್ರು. ವಿಷಯ ಏನಂದ್ರೆ ಪ್ರಿಯಾ ತಾಯಿಗೆ 2 ಗಂಡಂದಿರು. ಹಾಗಾಗಿ ಪ್ರಿಯಾಗೆ 2 ಸ್ಟೆಪ್ ಸಿಸ್ಟರ್ಸ್ ಕೂಡ ಇದ್ರು. ಪ್ರಿಯಾ ಬೇರೆಯವರ ಮನೆಯಲ್ಲಿ ಅಡುಗೆ ಕೆಲಸ ಮಾಡಿ ಜೀವನ ಸಾಗಿಸ್ತಾ ಇದ್ರು. ಪ್ರಿಯಾಗೆ ಫೈನಾನ್ಷಿಯಲಿ ತುಂಬಾ ಪ್ರಾಬ್ಲಮ್ ಇತ್ತು. ಪ್ರೈವೇಟ್ ಸ್ಕೂಲ್ನಲ್ಲಿ ಫೀಸ್ ಜಾಸ್ತಿ ಅಂತ ಮಗನನ್ನ ಗೌರ್ಮೆಂಟ್ ಸ್ಕೂಲ್ನಲ್ಲಿ ಓದಿಸ್ತಾ ಇದ್ರು. ಪ್ರಿಯಾಗೆ ಮದುವೆ ಆಗಿತ್ತು. ಆಕೆಯ ಗಂಡನ ಬಗ್ಗೆ ಮುಂದೆ ಹೇಳ್ತೀವಿ. ಹಾಗೆ ಈ ಪ್ರಿಯಾ ಶೆಟ್ಟಿಗೆ ಸೋಷಿಯಲ್ ಮೀಡಿಯಾ ಕ್ರೇಜ್ ತುಂಬಾ ಇತ್ತು. ತನ್ನ ಹೆಸರಲ್ಲಿ ಅದೆಷ್ಟೋ ಅಕೌಂಟ್ಸ್ ಕ್ರಿಯೇಟ್ ಮಾಡಿಟ್ಟಿದ್ರು. ಆದರೆ ಯಾವ ಅಕೌಂಟ್ನಲ್ಲೂ ಜಾಸ್ತಿ ವಿಡಿಯೋಸ್ ಪೋಸ್ಟ್ ಮಾಡ್ತಾ ಇರಲಿಲ್ಲ. ಬರೀ ಒಂದೇ ಒಂದು ಅಕೌಂಟ್ ಮಾತ್ರ ಆಕ್ಟಿವ್ ಇತ್ತು. ಅದರಲ್ಲಿ ಸುಮಾರು 84 ವಿಡಿಯೋಸ್ ಪೋಸ್ಟ್ ಮಾಡಿದ್ರು. 200ಕ್ಕೂ ಹೆಚ್ಚು ಫಾಲೋವರ್ಸ್ ಕೂಡ ಇದ್ರು. ವಿಶೇಷ ಅಂದರೆ ಯಾವಾಗಲೂ ಮಗನ ಜೊತೆಗೆ ವಿಡಿಯೋಸ್ ಮಾಡ್ತಾ ಇದ್ರು. ಇವರ ವಿಡಿಯೋಸ್ ಅಬ್ಸರ್ವ್ ಮಾಡಿದ್ರೆ ಅದರಲ್ಲಿ ಎಲ್ಲ ರೀಲ್ಸ್, ಎಲ್ಲ ವಿಡಿಯೋಗಳು ಮೋಸ, ನಂಬಿಕೆ ದ್ರೋಹ ಇವುಗಳ ಮೇಲೆ ಇರ್ತಿತ್ತು. ಅಂದಹಾಗೆ ಪ್ರಿಯಾ ಲಾಸ್ಟ್ ವಿಡಿಯೋ ಪೋಸ್ಟ್ ಮಾಡಿದ್ದು 30 ಮಾರ್ಚ್ 2024ಕ್ಕೆ. ಹಾಗಾದ್ರೆ ಅದಾದ್ಮೇಲೆ ಏನಾಯ್ತು? ಅವತ್ತು 30 ಜನವರಿ 2026 ಉತ್ತರ ಪ್ರದೇಶದ ಗೋರಖ್ಪುರ್ನಲ್ಲಿ ಒಂದು ಚಿಕ್ಕ ಕಾಲುವೆ ಇದೆ. ಪಿಪಿಗಂಜ್ ಪೊಲೀಸ್ ಸ್ಟೇಷನ್ನಿಂದ ಸ್ವಲ್ಪ ದೂರದಲ್ಲೇ ಇರೋ ಈ ಕಾಲುವೆಗೆ ಒಂದು ಬ್ರಿಡ್ಜ್ ಕಟ್ಟಲಾಗಿದೆ. ಇನ್ಫ್ಯಾಕ್ಟ್ ಅದು ನಿರ್ಜನ ಪ್ರದೇಶ. ಇಲ್ಲಿಂದ ತುಂಬಾ ದೂರದಲ್ಲಿ ಜನವಸತಿ ಪ್ರದೇಶ ಇತ್ತು. ಈ ಬ್ರಿಡ್ಜ್ ಮೇಲೆ ಅವತ್ತು ಬೆಳ್ಳಂಬೆಳಗ್ಗೆ ಇಬ್ರು ನಡ್ಕೊಂಡು ಹೋಗ್ತಾ ಇದ್ರು. ಈ ವೇಳೆ ರೋಡ್ನ ಸ್ವಲ್ಪ ದೂರದಲ್ಲಿ ಏನೋ ಬಿದ್ದಿರೋದು ಕಾಣಿಸುತ್ತೆ. ಆದ್ರೆ ದೂರದಿಂದ ಸರಿಯಾಗಿ ಕಾಣ್ತಿರ್ಲಿಲ್ಲ. ಏನಿರಬಹುದು ಅಂತ ಇಬ್ರು ಮಾತಾಡ್ಕೋತಾರೆ. ಬನ್ನಿ ಹತ್ರ ಹೋಗಿ ನೋಡೋಣ ಅಂತ ಹೋಗ್ತಾರೆ. ಹತ್ರ ಹೋಗಿ ನೋಡಿದ ಕೂಡ್ಲೆ ಒಮ್ಮೆಲೆ ಕಿರ್ಚಾಡ್ಬಿಡ್ತಾರೆ. ಕೂಡ್ಲೆ 112ಗೆ ಫೋನ್ ಮಾಡ್ತಾರೆ. ಪಿಪಿಗಂಜ್ ಪೊಲೀಸರು ತಡ ಮಾಡದೆ ಸ್ಥಳಕ್ಕೆ ಬರ್ತಾರೆ. ಅದು ಮಹಿಳೆಯೊಬ್ಬಳ ಶವ. ಯಾರೋ ಅವಳನ್ನ ಬರ್ಬರವಾಗಿ ಕೊಲೆ ಮಾಡಿ ಬಿಸಾಕಿ ಹೋಗಿದ್ರು. ಅವಳ ದೇಹದ ಮೇಲೆ ಒಂಚೂರು ಬಟ್ಟೆ ಇರಲಿಲ್ಲ. ಕೂಡ್ಲೆ ಅವಳ ದೇಹವನ್ನ ಕವರ್ ಮಾಡ್ತಾರೆ. ಅವಳ ಮುಖವನ್ನ ಯಾವುದೋ ಭಾರವಾದ ವಸ್ತುವಿಂದ ಬಿಟ್ಟಿದ್ರು. ದೇಹದ ಹಲವು ಕಡೆ ಗಂಭೀರ ಗಾಯದ ಗುರುತುಗಳಿದ್ವು. FSL ಟೀಮ್ ಮತ್ತು ಡಾಗ್ ಸ್ಕ್ವಾಡ್ ಕೂಡ ಸ್ಥಳಕ್ಕೆ ಬರುತ್ತೆ. ನೋಡ್ತಿದ್ದಂತೆ ಅಲ್ಲಿ 100 ಜನ ಸೇರ್ಬಿಟ್ಟಿದ್ರು. ಎಲ್ಲರಿಗಿಂತ ಮೊದಲು ಮೀಡಿಯಾದವರು ಮೈಕ್ ಹಿಡ್ಕೊಂಡು ತಮ್ಮ ಮನಸ್ಸಿಗೆ ಬಂದಂತೆ ಪುಂಕ್ತಾ ಇದ್ರು. ಪೊಲೀಸ್ ನಾಯಿಗಳು ಸ್ನಿಫ್ ಮಾಡಿ ಸುಮಾರು 200 ಮೀಟರ್ವರೆಗೂ ಹೋಗುತ್ತವೆ. ಬಹುಶಃ ಕೊಲೆ ಮಾಡಿ ಇಲ್ಲಿ ದೇಹ ಬಿಸಾಕಿ ಅದೇ ರೋಡ್ನಿಂದ ಕೊಲೆಗಡುಕರು ಹೋಗಿರಬಹುದು ಅಂತ ಪೊಲೀಸರು ಅನುಮಾನ ಪಡ್ತಾರೆ. ಅಲ್ಲಿ ಕೊಲೆಯಾಗಿದ್ದು 30ರಿಂದ 35 ವರ್ಷ ವಯಸ್ಸಿನ ಹೆಂಗಸು ಅಂತ ಅಂದಾಜಿಸ್ತಾರೆ. ಸ್ಥಳ ಪರಿಶೀಲನೆ ಮಾಡಿದ ಪೊಲೀಸರು ಶವವನ್ನ ಗೋರಖ್ಪುರ್ನ BRD ಮೆಡಿಕಲ್ ಕಾಲೇಜ್ಗೆ ಪೋಸ್ಟ್ ಮಾರ್ಟಂಗೆ ಕಳಿಸ್ತಾರೆ. ಅಕ್ಕಪಕ್ಕ ಏನಾದರೂ ಎವಿಡೆನ್ಸ್ ಸಿಗುತ್ತಾ ಅಂತ ಹುಡುಕ್ತಾರೆ. ಆದರೆ ಅಲ್ಲಿ ಎಷ್ಟು ಹುಡುಕಿದ್ರೂ ಆ ಮಹಿಳೆಯ ಫೋನ್ ಆಗಲಿ, ಬಟ್ಟೆಯಾಗಲಿ, ID, ಪರ್ಸ್ ಏನೂ ಸಿಗಲ್ಲ. ಪೊಲೀಸರು ಶವ ಮೊದಲು ನೋಡಿದವರ ಹತ್ರ ಮಾತಾಡಿ ಅವರಿಂದಾನೇ ಕಂಪ್ಲೇಂಟ್ ತಗೊಂಡು ಕೇಸ್ ರಿಜಿಸ್ಟರ್ ಮಾಡ್ಕೋತಾರೆ. ತನಿಖೆ ಶುರು ಮಾಡ್ತಾರೆ. SSP ಕೂಡ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿ ಟೀಮ್ ರೆಡಿ ಮಾಡ್ತಾರೆ. ಒಂದು ಟೀಮ್ಗೆ ಈ ಮಹಿಳೆ ಯಾರು ಅಂತ ಪತ್ತೆ ಮಾಡಿ ಬ್ಯಾಕ್ಗ್ರೌಂಡ್ ಚೆಕ್ ಮಾಡೋಕೆ ಹೇಳ್ತಾರೆ. ಮತ್ತೊಂದು ಟೀಮ್ಗೆ ಅಕ್ಕಪಕ್ಕ ಯಾವುದಾದ್ರೂ CCTV ಇದ್ರೆ ಚೆಕ್ ಮಾಡೋಕೆ ಹೇಳ್ತಾರೆ. ಅಲ್ಲದೆ ಈ ಮಹಿಳೆಯನ್ನ ಇಲ್ಲಿಗೆ ಯಾರು ಕರ್ಕೊಂಡು ಬಂದ್ರು, ಯಾರ ಕೈವಾಡ ಇರಬಹುದು, ಬೇಗ ಹುಡುಕಿ ರಿಪೋರ್ಟ್ ಕೊಡಿ ಅಂತ ಹೇಳ್ತಾರೆ. ಫೊರೆನ್ಸಿಕ್ ಟೀಮ್ 200 ಮೀಟರ್ ದೂರದವರೆಗೂ ಹೋಗಿ ಹುಡುಕ್ತಾ ಇರುವಾಗ ಅಲ್ಲೊಂದು ಕಡೆ ಆ ಮಹಿಳೆಯನ್ನ ಕೂರಿಸಿದ್ದ ಬಗ್ಗೆ ಸಾಕ್ಷ್ಯ ಸಿಗುತ್ತೆ. ಹಾಗೆ ಅಲ್ಲಿಂದ ಜೋರಾಗಿ ಎಳ್ಕೊಂಡು ಬಂದಿರೋ ಗುರುತು ಸಿಗುತ್ತೆ. ಫೊರೆನ್ಸಿಕ್ ಟೀಮ್ ಇದನ್ನೆಲ್ಲ ರೆಕಾರ್ಡ್ ಮಾಡ್ಕೋತಾರೆ. ಅಂದ್ರೆ ಆ ಮಹಿಳೆಯನ್ನ ಬೇರೆಲ್ಲೋ ಕೊಲೆ ಮಾಡಿ ಇಲ್ಲಿಗೆ ಎಳ್ಕೊಂಡು ಬಂದು ಬಿಸಾಕಿ ಹೋಗಿದ್ದಾರೆ ಅನ್ನೋದು ಕ್ಲಿಯರ್ ಆಗಿತ್ತು. ಈ ಕೊಲೆ ರಾತ್ರಿ 10ರಿಂದ 12 ಗಂಟೆ ನಡುವೆ ಆಗಿರೋ ಬಗ್ಗೆ ರಿಪೋರ್ಟ್ ರೆಡಿ ಮಾಡ್ತಾರೆ.
ದೇಹ ಸಿಕ್ಕ ಸ್ಥಳದಿಂದ ಸ್ವಲ್ಪ ದೂರದಲ್ಲಿ ಒಂದು ಗುಡಿಸಲಿನ ಮನೆ ಇತ್ತು. ಪೊಲೀಸರು ಮೊದಲು ಆ ಗುಡಿಸಲಿಗೆ ಹೋಗ್ತಾರೆ. ಆ ಮನೆಯಲ್ಲಿ ಇದ್ದದ್ದು ಒಂಟಿ ಮಹಿಳೆ. ಅವರ ಹೆಸರು ಆರ್ತಿ ದೇವಿ. ಆರ್ತಿ ದೇವಿ ಬೆಳ್ಳಂಬೆಳಗ್ಗೆ ಪೊಲೀಸರನ್ನ ಮನೆ ಹತ್ರ ನೋಡಿ ಗಾಬರಿ ಪಡ್ಕೋತಾರೆ. ಏನಾಯ್ತು ಸರ್ ಅಂತ ಕೇಳ್ತಾರೆ. ನಿನ್ನೆ ರಾತ್ರಿ ಇಲ್ಲಿ ಯಾರಾದ್ರೂ ಕಿರ್ಚಾಡೋ ಶಬ್ದ ಕೇಳಿಸ್ತಾ ಅಂತ ಪೊಲೀಸರು ಕೇಳ್ತಾರೆ. ಅದಕ್ಕವಳು, ಇಲ್ಲ ಸರ್, ನನಗೆ ಯಾವ ಸೌಂಡ್ ಕೂಡ ಕೇಳಿಸಿಲ್ಲ. ಯಾಕೆ, ಏನಾಯ್ತು ಅಂತಾಳೆ. ಅಲ್ಲಿ ಬ್ರಿಡ್ಜ್ ಕೆಳಗೆ ಒಂದು ಹೆಣ್ಣಿನ ಶವ ಸಿಕ್ಕಿದೆ, ಅವಳ ಬಗ್ಗೆ ನಿಮ್ಗೇನಾದ್ರೂ ಗೊತ್ತಾ ಅಂತ ಕೇಳ್ತಾರೆ. ಅದಕ್ಕೆ ಆರ್ತಿ, ಬೆಳಗ್ಗೆ ಅಲ್ಲಿ ತುಂಬಾ ಜನ ಇದ್ದಿದ್ದು ನೋಡಿ ನಾನು ಅಲ್ಲಿಗೆ ಹೋಗಿ ಅವಳ ಶವ ನೋಡಿದೆ ಸರ್, ಆದ್ರೆ ಅವಳು ನಮ್ಮೂರಿನವಳಲ್ಲ ಅಂತ ಅನ್ಸುತ್ತೆ, ಯಾಕಂದ್ರೆ ಅವಳನ್ನ ಇಲ್ಲಿ ಯಾವತ್ತೂ ನೋಡಿಲ್ಲ ಅಂತಾರೆ. ಅಲ್ಲೇ ಪಕ್ಕದಲ್ಲಿ ಇನ್ನೊಂದು ಅಂಗಡಿ ಇತ್ತು. ಅದರ ಓನರ್ ಜೈನಾಥ್. ಇವರು ಸಂಜೆ ಹೊತ್ತು ಮೊಟ್ಟೆ ಐಟಮ್ಸ್ ಮಾರ್ತಾರೆ. ಹೀಗಾಗಿ ಸಂಜೆ ಹೊತ್ತು ಇವರ ಅಂಗಡಿ ಹತ್ರ ತುಂಬಾ ಜನ ಕುಡುಕರು ಬರ್ತಿದ್ರು. ಬಹುಶಃ ಅಂಥ ಕುಡುಕರ ಗ್ಯಾಂಗ್ ಏನಾದ್ರೂ ಈ ಮಹಿಳೆಯನ್ನ ಕೊಲೆ ಮಾಡಿ ಬಿಸಾಕಿರಬಹುದಾ ಅಂತ ಅನುಮಾನ ಪಡ್ತಾರೆ. ಅಲ್ಲಿ ಹೋಗಿ ವಿಚಾರಿಸ್ತಾರೆ. ಅಲ್ಲೂ ಹೆಚ್ಚಿನದ್ದೇನೂ ಮಾಹಿತಿ ಸಿಗಲ್ಲ. ಊರಲ್ಲಿ ಒಬ್ಬ ಮಹಿಳೆಯನ್ನ ಬೆತ್ತಲೆ ಮಾಡಿ ಕೊಲೆ ಮಾಡಿಬಿಟ್ಟಿದ್ದಾರೆ ಅನ್ನೋ ಸುದ್ದಿ ಕೇಳಿ ಸುತ್ತಮುತ್ತಲಿನ ಊರಿನ ಜನ ಫುಲ್ ಹೆದರ್ಬಿಟ್ಟಿದ್ರು. ಪೊಲೀಸರು ಊರವರ ಹತ್ರ ವಿಚಾರಣೆ ಮಾಡ್ತಾರೆ. ಸರ್, ಕೊಲೆ ಬಗ್ಗೆ ನಮಗೆ ಏನೂ ಗೊತ್ತಿಲ್ಲ ಅಂತಾರೆ. ಅಂದಹಾಗೆ ರಾತ್ರಿ ಹೊತ್ತು ಆ ರೋಡಲ್ಲಿ ಪೊಲೀಸರು ಪೆಟ್ರೋಲಿಂಗ್ ಮಾಡ್ತಾರೆ. ಹಾಗಾಗಿ ಪೆಟ್ರೋಲಿಂಗ್ ಟೀಮ್ ಹತ್ರನೂ ವಿಚಾರಿಸ್ತಾರೆ. ನಾವು ರಾತ್ರಿ ಈ ರೋಡಲ್ಲಿ ಪೆಟ್ರೋಲಿಂಗ್ ಮಾಡ್ತಾ ಇದ್ವಿ ಸರ್, ಆದರೆ ನಮಗೆ ರಾತ್ರಿ ಏನೂ ಸೌಂಡ್ ಬರಲಿಲ್ಲ ಅಂತಾರೆ. ಪೊಲೀಸರು ಒಂದು ಏರಿಯಾನೂ ಬಿಡದೆ ಗಲ್ಲಿಗೆ ಹೋಗಿ ವಿಚಾರಣೆ ಮಾಡ್ತಾರೆ. ಆದರೆ ಕೊಲೆ ಬಗ್ಗೆ, ಆ ಲೇಡಿ ಬಗ್ಗೆ ಯಾರಿಗೂ ಮಾಹಿತಿ ಇರಲಿಲ್ಲ. ನೆಕ್ಸ್ಟ್ ಸೈಬರ್ ಟೀಮ್ ಆಕ್ಟಿವ್ ಆಗುತ್ತೆ. ದೇಹ ಸಿಕ್ಕ ಜಾಗದಲ್ಲಿ ಯಾವೆಲ್ಲ ನಂಬರ್ ಆಕ್ಟಿವ್ ಇದ್ವು ಅಂತ ಚೆಕ್ ಮಾಡ್ತಾರೆ. ಡಂಪ್ ಡೇಟಾ ತೆಗೆಸಿ ಜಾಲಾಡ್ತಾರೆ. ಇನ್ನೊಂದು ಟೀಮ್ ಅಕ್ಕಪಕ್ಕದ ಸ್ಟೇಷನ್ ಲಿಮಿಟ್ನಲ್ಲಿ 30 ರಿಂದ 35 ವರ್ಷದ ಮಹಿಳೆಯ ಬಗ್ಗೆ ಯಾರಾದರೂ ಮಿಸ್ಸಿಂಗ್ ರಿಪೋರ್ಟ್ ಬರ್ಸಿದ್ದಾರಾ ಅಂತ ಚೆಕ್ ಮಾಡ್ತಾರೆ. ಹಾಗೆ ಆ ಏರಿಯಾದಲ್ಲಿದ್ದ CCTV ಫುಟೇಜ್ ಚೆಕ್ ಮಾಡಿ ಟೂ ವೀಲರ್, ಕಾರ್ ಸೇರಿದಂತೆ ಯಾವೆಲ್ಲ ವೆಹಿಕಲ್ ಮೇಲೆ ಡೌಟ್ ಬರುತ್ತೋ ಅದರ ನಂಬರ್ ತೆಗೆದು RTOಗೆ ಕಳಿಸಿ ವೆಹಿಕಲ್ ಓನರ್ ಬಗ್ಗೆ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ತಾರೆ. ಇನ್ನೊಂದು ಟೀಮ್ ಸಂಜೆ ಹೊತ್ತು ಜೈನಾಥ್ನ ಅಂಗಡಿಗೆ ಯಾರೆಲ್ಲ ಬರ್ತಾ ಇದ್ರು, ಎಷ್ಟು ಗಂಟೆ ತನಕ ಇರ್ತಾ ಇದ್ರು, ಅವರೆಲ್ಲರ ಬಗ್ಗೆ ಮಾಹಿತಿ ಕಲೆ ಹಾಕ್ತಾರೆ. ಸುಮಾರು 15 ಜನರನ್ನ ಠಾಣೆಗೆ ಕರ್ಕೊಂಡು ಹೋಗಿ ಸ್ಪೆಷಲ್ ಟ್ರೀಟ್ಮೆಂಟ್ ಕೊಟ್ಟು ವಿಚಾರಿಸ್ತಾರೆ. ಹೀಗೆ ರ್ಯಾಂಡಮ್ ಆಗಿ ವಿಚಾರಣೆ ಮಾಡ್ತಾ ಇರುವಾಗ ಇಬ್ಬರ ಮೇಲೆ ಪೊಲೀಸರಿಗೆ ಡೌಟ್ ಬಂದಿತ್ತು. ಯಾಕಂದ್ರೆ ಅವರಿಬ್ರು ಪದೇ ಪದೇ ತಮ್ಮ ಸ್ಟೇಟ್ಮೆಂಟ್ ಚೇಂಜ್ ಮಾಡ್ತಾ ಇದ್ರು. ಅವರಿಬ್ಬರನ್ನ ಮೂಲೆಯಲ್ಲಿ ಹಾಕಿ ಸರಿಯಾಗಿ ಬೆಂಡೆತ್ತಾರೆ. ಆದ್ರೂ ಪೊಲೀಸರಿಗೆ ಬೇಕಾದ ಮಾಹಿತಿ ಸಿಗಲ್ಲ. ಹೀಗೆ 2 ದಿನ ಕಳೆದು ಹೋಗುತ್ತೆ. ಬಟ್ ಪೊಲೀಸರಿಗೆ ಲೇಡಿ ಮತ್ತು ಕೊಲೆಗಾರರ ಬಗ್ಗೆ ಏನೂ ಕ್ಲೂ ಸಿಗಲ್ಲ. ಈ ಮಧ್ಯೆ ಪೊಲೀಸರು 100 CCTV ಚೆಕ್ ಮಾಡಿದ್ರು. ಹೀಗಿರುವಾಗ ಒಂದು ಫುಟೇಜ್ ನೋಡ್ತಾ ಇರುವಾಗ ಒಂದು ಸಣ್ಣ ಕ್ಲೂ ಸಿಗುತ್ತೆ. PP-ಗಂಜ್ ರೈಲ್ವೆ ಸ್ಟೇಷನ್ ಹತ್ರ ಇದ್ದ ಒಂದು ಬ್ಯಾಂಕ್ನ CCTVಯಲ್ಲಿ ಒಬ್ಬ ವ್ಯಕ್ತಿ ಒಬ್ಬ ಆಟೋ ಡ್ರೈವರ್ ಜೊತೆ ತುಂಬಾ ಹೊತ್ತು ಕಿರಿಕ್ ಮಾಡಿಕೊಂಡು ನಿಂತ್ಕೊಂಡಿರೋದು ರೆಕಾರ್ಡ್ ಆಗಿತ್ತು. ಸ್ವಲ್ಪ ಹೊತ್ತಿನ ನಂತರ ಒಬ್ಬ ಗಂಡಸು ಮತ್ತು 2 ಹೆಂಗಸರನ್ನ ಆ ಆಟೋ ಡ್ರೈವರ್ ಬಿಟ್ಟು ಹೋಗ್ಬಿಡ್ತಾನೆ. ಪೊಲೀಸರು ಆ ಘಟನೆಯ ಟೈಮ್ ಅಂಡ್ ಡೇಟ್ ಚೆಕ್ ಮಾಡ್ತಾರೆ. ಅದು 29 ಜನವರಿ ರಾತ್ರಿ 11:20 ಸಮಯ. ತಕ್ಷಣ ಪೊಲೀಸರು ಮುಂದಿನ ಫುಟೇಜ್ ಚೆಕ್ ಮಾಡ್ತಾರೆ. ಅದರಲ್ಲಿ ಒಂದು ಬ್ಲೂ ಕಲರ್ ಸ್ಕೂಟಿ ಮೇಲೆ ಒಬ್ಬ ವ್ಯಕ್ತಿ ತನ್ನ ಹಿಂದೆ 2 ಹೆಂಗಸರನ್ನ ಕೂರಿಸಿಕೊಂಡು ಹೋಗ್ತಿರೋದು ರೆಕಾರ್ಡ್ ಆಗಿತ್ತು. 2 ಫುಟೇಜ್ ಪಕ್ಕ ಇಟ್ಟು ಅಬ್ಸರ್ವ್ ಮಾಡ್ತಾರೆ. ಮೊದಲನೇ ಸೀನ್ನಲ್ಲಿ ಆಟೋ ಡ್ರೈವರ್ ಜೊತೆ ಕಿರಿಕ್ ಮಾಡಿದ್ದ ವ್ಯಕ್ತಿ ಮತ್ತು 2ನೇ ಸೀನ್ನಲ್ಲಿ ಸ್ಕೂಟಿಯಲ್ಲಿ ಹೋಗ್ತಿದ್ದ ವ್ಯಕ್ತಿ ಇಬ್ರು ಒಬ್ಬನೇ ಆಗಿದ್ದ. ಅವನ ಜೊತೆಗಿದ್ದ ಮಹಿಳೆಯರು ಅವರೇ ಆಗಿದ್ರು. ಆ 3 ಜನ ಬರ್ಘಟ್ಟ ಊರ್ ಹತ್ರ ಹೋಗಿದ್ರು. ನಂತರ 12 ಗಂಟೆ ಸುಮಾರಿಗೆ ಆ ಬ್ಲೂ ಕಲರ್ ಸ್ಕೂಟಿ ಮತ್ತೆ ರಿಟರ್ನ್ ಬರುತ್ತೆ. ಆದ್ರೆ ಈ ಸಲ ಸ್ಕೂಟಿ ಮೇಲೆ ಕೇವಲ 2 ಮಾತ್ರ ಇದ್ರು. ಒಬ್ಬ ಗಂಡಸು ಮತ್ತೊಬ್ಬ ಮಹಿಳೆ. ಇನ್ನೊಬ್ಳು ಏನಾದ್ಲು? ಪೊಲೀಸರು ಕೂಡಲೇ ಸ್ಕೂಟಿ ನಂಬರ್ ತೆಗೆಸ್ತಾರೆ. ಅದು ಡಾರ್ಕ್ ಬ್ಲೂ ಕಲರ್ನ ಯಮಹಾ ಸಿಗ್ನಸ್ ಆಲ್ಫಾ ಸ್ಕೂಟರ್. ಅದು ರಾಮ್ ವಿಲಾಸ್ ಸಹನಿ ಹೆಸರಲ್ಲಿ ರಿಜಿಸ್ಟರ್ ಆಗಿತ್ತು. ರಾಮ್ ವಿಲಾಸ್ ಸಹನಿ PP-ಗಂಜ್ ಏರಿಯಾದ ಸಹಜನ್ವ ಊರಲ್ಲೇ ಇರ್ತಿದ್ರು. ಪೊಲೀಸರು ತಡ ಮಾಡದೆ ಸ್ಕೂಟಿ ಓನರ್ ರಾಮ್ ವಿಲಾಸ್ ಸಹನಿ ಮನೆಗೆ ಹೋಗ್ತಾರೆ. ಸ್ಕೂಟಿ ಬಗ್ಗೆ ವಿಚಾರಿಸ್ತಾರೆ. 29 ಜನವರಿಗೆ ರಾತ್ರಿ ನೀವು ಸ್ಕೂಟಿ ತಗೊಂಡು ಎಲ್ಲಿಗೆ ಹೋಗಿದ್ರಿ ಅಂತ ಕೇಳ್ತಾರೆ. ಅದಕ್ಕೆ ರಾಮ್ ವಿಲಾಸ್, ಸರ್, ಆ ರಾತ್ರಿ ನಾನು ಎಲ್ಲೂ ಹೋಗಿರ್ಲಿಲ್ಲ, ಮನೆಯಲ್ಲೇ ಇದ್ದೆ. ಅವತ್ತು ನನ್ನ ಅಳಿಯ ಸ್ಕೂಟಿ ತಗೊಂಡು ಹೋಗಿದ್ರು ಅಂತಾರೆ. 29ರ ರಾತ್ರಿ ಅರ್ಜೆಂಟ್ ನನಗೆ ಫೋನ್ ಮಾಡಿ ಬೇಗ ಗಾಡಿ ತಗೊಂಡು ಬನ್ನಿ ಅಂದ್ರು. ನನ್ನ ಮಗಳು ಕೂಡ ಅಳಿಯನ ಜೊತೆಗೆ ಇದ್ಲು. ನಾನು ಜಾಸ್ತಿ ಏನೂ ಕೇಳಕ್ ಹೋಗ್ಲಿಲ್ಲ. ಸ್ಕೂಟಿ ತಗೊಂಡು ಹೋಗಿ ಕೊಟ್ಟೆ. ಯಾಕೆ ಸರ್, ಏನಾಯ್ತು, ಯಾಕೆ ಇಷ್ಟೆಲ್ಲ ವಿಚಾರಿಸ್ತಾ ಇದ್ದೀರಾ ಅಂತ ಭಯದಲ್ಲೇ ಕೇಳ್ತಾರೆ. ಏನಿಲ್ಲ, ನಿಮ್ಮ ಅಳಿಯ ಮತ್ತು ಮಗಳ ಬಗ್ಗೆ ಮಾಹಿತಿ ಕೊಡಿ ಅಂತಾರೆ. ಸರ್, ನನ್ನ ಅಳಿಯನ ಹೆಸರು ವಿಜಯ್ ಕುಮಾರ್ ಸಹನಿ, ಮಗಳ ಹೆಸರು ಸಂಧ್ಯಾ ಸಹನಿ. ಇವರು ಮದರ್ ಊರಲ್ಲಿ ಇರ್ತಾರೆ ಅಂತಾರೆ. ಸರಿ, ಅವರ ಅಡ್ರೆಸ್ ಮತ್ತು ಫೋನ್ ನಂಬರ್
ಕೊಡಿ ಅಂತ ಈಸ್ಕೊಂಡು ಎಲ್ಲೂ ಊರು ಬಿಟ್ಟು ಹೋಗಬೇಡಿ ಅಂತ ತಾಕೀತು ಮಾಡಿ ಪೊಲೀಸರು ಹೊರಡ್ತಾರೆ. ಸೀದಾ ವಿಜಯ್ ಸಂಧ್ಯಾ ಮನೆಗೆ ಹೋಗ್ತಾರೆ. ಡೋರ್ ಬೆಲ್ ಮಾಡ್ತಾರೆ. ಸಂಧ್ಯಾ ಬಾಗಿಲು ತೆಗಿತಾಳೆ. ಪೊಲೀಸರನ್ನ ನೋಡಿದ ಕೂಡಲೇ ಅವಳು ಹೆದರು ಬಿಡ್ತಾಳೆ. ಪೊಲೀಸರು ವಿಜಯ್ ಎಲ್ಲಿ ಅಂತ ಕೇಳ್ತಾರೆ. ಅಷ್ಟರಲ್ಲಿ ವಿಜಯ್ ಮನೆ ಒಳಗಿಂದ ಯಾರದು ಸಂಧ್ಯಾ ಅನ್ಕೊಂಡು ಬಾಗಿಲ ಬಳಿ ಬರ್ತಾನೆ. ಪೊಲೀಸರನ್ನ ಕಂಡು ಸ್ವಲ್ಪನೂ ವಿಚಲಿತನಾಗಲ್ಲ. ಒಳಗೆ ಬನ್ನಿ ಸರ್ ಅಂತ ಹೇಳ್ತಾನೆ. ಏನ್ ವಿಷಯ ಸರ್, ನನ್ನನ್ನ ಯಾಕೆ ಹುಡುಕೊಂಡು ಬಂದಿದ್ದೀರಾ ಅಂತ ಕೇಳ್ತಾನೆ. ಅವನ ಹಾವಭಾವ ನೋಡಿದ ಪೊಲೀಸರಿಗೂ ಕ್ಷಣ ಕಾಲ ಕನ್ಫ್ಯೂಷನ್ ಆಗಿತ್ತು. ಯಾಕಂದ್ರೆ CCTVಯಲ್ಲಿದ್ದ ವ್ಯಕ್ತಿಗೂ ಈಗ ಅವರ ಕಣ್ಣೆದುರು ಇದ್ದ ವ್ಯಕ್ತಿಗೂ ಅಜಗಜಾಂತರ ವ್ಯತ್ಯಾಸ ಇತ್ತು. CCTVಯಲ್ಲಿ ರೆಕಾರ್ಡ್ ಆಗಿದ್ದ ವ್ಯಕ್ತಿಗೆ ತಲೆ ತುಂಬಾ ಕೂದಲಿತ್ತು, ಉದ್ದ ಗಡ್ಡ ಬಿಟ್ಟಿದ್ದ. ಆದ್ರೆ ವಿಜಯ್ ಬೋಡ ಆಗಿದ್ದ, ಗಡ್ಡ ಕೂಡ ಟ್ರಿಮ್ ಆಗಿತ್ತು. ಇವನು ಅವನೇನಾ ಅಂತ ಅನ್ಕೊಂಡು ಹಾಗೆ ಮಾತಾಡ್ತಾ ಅಬ್ಸರ್ವ್ ಮಾಡ್ತಾರೆ. ಆಕ್ಚುಲಿ ವಿಜಯ್ ಇತ್ತೀಚೆಗಷ್ಟೇ ಹೆಡ್ ಶೇವ್ ಮಾಡಿಸಿದ್ದು ಗೊತ್ತಾಗುತ್ತೆ. ಯಾವಾಗ ಹೆಡ್ ಶೇವ್ ಮಾಡಿಸಿದ್ರಿ ಅಂತ ಕೇಳ್ತಾರೆ. ಸರ್, ಕೆಲವು ದಿನಗಳ ಹಿಂದೆ ಅಯೋಧ್ಯೆಗೆ ಹೋಗಿ ಬಂದ್ವಿ, ಅಲ್ಲೇ ಮುಡಿ ಕೊಟ್ಟಿದ್ದೆ ಅಂತಾನೆ. ಅಲ್ಲಿಗೆ ಇವನು ಗೆಟಪ್ ಚೇಂಜ್ ಮಾಡೋಕೆ ಶೇವ್ ಮಾಡಿಸಿದ್ದಾನೆ ಅನ್ನೋದು ಕನ್ಫರ್ಮ್ ಆಗಿತ್ತು. ಇದು ಗೊತ್ತಾದ ಕೂಡಲೇ ಇವನು ಅವನೇ ಅಂತ ಡಿಸೈಡ್ ಮಾಡಿ ವಿಜಯ್ ಮತ್ತು ಸಂಧ್ಯಾ ಇಬ್ಬರನ್ನು ಸ್ಟೇಷನ್ಗೆ ಕರ್ಕೊಂಡು ಬರ್ತಾರೆ. ಸರ್, ಏನಿದು ದೌರ್ಜನ್ಯ, ನಮ್ಮನ್ನ ಯಾಕೆ ಇಲ್ಲಿ ಕರ್ಕೊಂಡು ಬಂದ್ರಿ ಅಂತ ವಿಜಯ್ ಮತ್ತು ಸಂಧ್ಯಾ ಎಗರಾಡ್ತಾರೆ. ಅವರ ಮಾತಿಗೆ ಹೆಚ್ಚು ರಿಯಾಕ್ಟ್ ಮಾಡದ ಪೊಲೀಸರು ವೇಟ್ ಮಾಡಿ ಗೊತ್ತಾಗುತ್ತೆ ಅಂತಾರೆ. ದಂಪತಿ ಠಾಣೆಗೆ ಬರೋವಷ್ಟೊತ್ತಿಗೆ ರಾಮ್ ವಿಲಾಸ್ನನ್ನ ಠಾಣೆಗೆ ಕರ್ಕೊಂಡು ಬಂದು ಕೂರಿಸ್ಕೊಂಡಿದ್ರು. 3 ಜನರನ್ನ ಒಟ್ಟಿಗೆ ಕೂರಿಸಿ ಪೊಲೀಸರು ಮಾತಿಗಿಳಿತಾರೆ. ನೋಡಿ, ನಾನೇನೂ ಮಾಡಿಲ್ಲ, ನನಗೇನು ಗೊತ್ತಿಲ್ಲ ಅಂತೆಲ್ಲ ಡ್ರಾಮಾ ಮಾಡೋದು ಬೇಡ. ನಿಮ್ಮ ಇಡೀ ಜಾತಕ ನಮ್ಮ ಹತ್ರ ಇದೆ, ಎಲ್ಲ ನಿಜ ಹೇಳಿದ್ರೆ ಸರಿ, ಇಲ್ಲಾಂದ್ರೆ ಚರ್ಮ ಸುಲ್ದು ಉಪ್ಪು ಖಾರ ಹಾಕೋಕು ನಮಗೆ ಬರುತ್ತೆ ಅಂತ ತುಂಬಾ ಸಾವಕಾಶವಾಗಿ ಹೇಳ್ತಾರೆ. ಪೊಲೀಸರ ಮೆದು ಮಾತಿನ ಹಿಂದಿನ ಖಾರ ಅವರಿಗಾಗಲೇ ಅರಿವಾಗಿತ್ತು. ಮೂವರು ಒಬ್ಬರ ಮುಖ ಒಬ್ರು ನೋಡ್ಕೊಂಡು ವಿಜಯ್ ಮಾತು ಆರಂಭಿಸ್ತಾನೆ. ಸರ್, ನನ್ನ ಹೆಂಡತಿ ಮತ್ತು ಮಾವನನ್ನ ಬಿಟ್ಬಿಡಿ, ನಾನೇ ಎಲ್ಲ ವಿಷಯ ಹೇಳ್ತೀನಿ ಅಂತಾನೆ. ಅವರನ್ನ ಬಿಡಬೇಕಾ ಇಟ್ಕೋಬೇಕಾ ಅಂತ ನಾವು ಡಿಸೈಡ್ ಮಾಡ್ತೀವಿ, ನೀನು ಮೊದಲು ನಿನ್ನ ಕಥೆ ಶುರು ಮಾಡುವಂತ ಪೊಲೀಸರು ಖಡಕ್ಕಾಗಿ ಆವಾಜ್ ಹಾಕ್ತಾರೆ. ಇಲ್ಲಿಂದ ವಿಜಯ್ ತನ್ನ ಕಥೆ ಸ್ಟಾರ್ಟ್ ಮಾಡ್ತಾನೆ. ಸರ್, ನನ್ನ ಹೆಸರು ವಿಜಯ್ ಕುಮಾರ್ ಸಹಾನಿ, ನನಗೆ 35 ವರ್ಷ. ನಾನು ಮೂಲತಃ ಉತ್ತರ ಪ್ರದೇಶದ ಗೋರಖ್ಪುರ್ನ ಮದರ್ನವನು. ನನಗೆ ಒಬ್ಬ ಅಣ್ಣ ಮತ್ತು 3 ತಂಗಿಯರಿದ್ದಾರೆ. ಎಲ್ಲರ ಮದುವೆ ಆಗಿದೆ. ನಾನೇ ಚಿಕ್ಕವನು. ನನ್ನ ಅಣ್ಣ ಸಂಜಯ್, ಅವರು ಮುಂಬೈಯಲ್ಲಿದ್ದಾರೆ. ಮುಂಬೈನಲ್ಲಿ ಅವರು ಬಟ್ಟೆ ಕಲರ್ ಮಾಡೋ ಕೆಲಸ ಮಾಡ್ತಾರೆ. ಅಪ್ಪ ಅಮ್ಮ ಊರಲ್ಲೇ ಇದ್ದಾರೆ. ನಾನು ಓದೋದ್ರಲ್ಲಿ ತುಂಬಾ ಚೆನ್ನಾಗಿದ್ದೆ. ಅದಕ್ಕೆ ಅಪ್ಪ ನಾನು ಚಿಕ್ಕವನಿದ್ದಾಗಲೇ ಓದೋದಕ್ಕೆ ಸಂಜಯ್ ಅಣ್ಣನ ಹತ್ರ ಕಳಿಸ್ಬಿಟ್ರು. ನಾನು ಹೈಸ್ಕೂಲ್, ಕಾಲೇಜ್ ಎಲ್ಲ ಮುಂಬೈನಲ್ಲೇ ಮಾಡಿದೆ. ನಾನು BCom ಗ್ರಾಜ್ಯುಯೇಟ್. ಎಜುಕೇಷನ್ ಮುಗಿಸಿದ ಮೇಲೆ ಒಂದು ಇನ್ಶೂರೆನ್ಸ್ ಕಂಪ್ನಿಯಲ್ಲಿ ಏಜೆಂಟ್ ಆಗಿ ಕೆಲಸಕ್ಕೆ ಸೇರ್ಕೊಂಡೆ. ನಾನು ಕ್ಲೈಂಟ್ಸ್ ಹಿಡಿದು ಇನ್ಶೂರೆನ್ಸ್ ಮಾಡಿಸ್ತಿದ್ದೆ. ನನಗೆ ಒಳ್ಳೆ ಕಮಿಷನ್ ಸಿಕ್ತಿತ್ತು ಅಂತ ವಿಜಯ್ ಹೇಳ್ತಾನೆ. 2015ರಲ್ಲಿ ಅಪ್ಪ ಅಮ್ಮ ಒಂದೊಳ್ಳೆ ಹುಡುಗಿ ನೋಡಿ ಮದುವೆ ಮಾಡಿದ್ರು. ಅದು ಪಕ್ಕಾ ಅರೇಂಜ್ ಮ್ಯಾರೇಜ್. ಅವಳ ಹೆಸರು ಸಂಧ್ಯಾ ಸಹಾನಿ. ಸಂಧ್ಯಾ ಗೋರಖ್ಪುರ್ನವಳು. ಸಂಧ್ಯಾ ತಂದೆ ರಾಮ್ ವಿಲಾಸ್, ಅವರು ರಿಟೈರ್ಡ್ ರೈಲ್ವೆ ಎಂಪ್ಲಾಯಿ. ಸಂಧ್ಯಾ ತಾಯಿ ಹೋಮ್ ಮೇಕರ್. ಸಂಧ್ಯಾಗೆ ಒಬ್ಬ ತಮ್ಮ ಮತ್ತು ತಂಗಿ ಇದ್ದಾರೆ. ತಂಗಿ PP ಗಂಜ್ನಲ್ಲಿ ಬ್ಯೂಟಿ ಪಾರ್ಲರ್ನಲ್ಲಿ ಕೆಲಸ ಮಾಡ್ತಾಳೆ. ಮದುವೆ ಆದ್ಮೇಲೆ ನಾನು ಗೋರಖ್ಪುರ್ನಲ್ಲೇ ಇರ್ತಿದ್ದೆ. ನಮಗೆ 3 ಮಕ್ಕಳಾದ್ವು, 2 ಹೆಣ್ಣು, 1 ಗಂಡು. ನನ್ನ ಕಮಾಯಿ ಕೂಡ ಚೆನ್ನಾಗೇ ಇತ್ತು. ಹೆಚ್ಚು ಕಮ್ಮಿ ತಿಂಗಳಿಗೆ ಲಕ್ಷದವರೆಗೂ ಸಂಪಾದನೆ ಮಾಡ್ತಿದ್ದೆ ಸರ್ ಅಂತಾನೆ. ಸರ್, ಅದು 2022. ನನ್ನ ಲೈಫಲ್ಲಿ ತಕ್ಕ ಮಟ್ಟಿಗೆ ಸೆಟ್ಲ್ ಆಗಿದ್ದೆ. ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಕೊಡಿಸೋ ಸಲುವಾಗಿ ಇಂಗ್ಲಿಷ್ ಮೀಡಿಯಂಗೆ ಸೇರಿಸೋಣ ಅಂತ ಡಿಸೈಡ್ ಮಾಡಿದೆ. ಎಲ್ಲರನ್ನ ಮತ್ತೆ ಮುಂಬೈಗೆ ಕರ್ಕೊಂಡು ಬಂದೆ. ತಂದೆ ತಾಯಿ ಊರಲ್ಲೇ ಇದ್ರು. ನಾನು ಮುಂಬೈನ ಕಾಂದಿವಲಿ ವೆಸ್ಟ್ನ ಚಾರ್ಕೋಪ್ನಲ್ಲಿ ಒಂದು ಬಾಡಿಗೆ ಮನೆ ತಗೊಂಡೆ. ಮಕ್ಕಳನ್ನ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ಗೆ ಅಡ್ಮಿಷನ್ ಮಾಡಿಸ್ದೆ. ಹೆಂಡತಿ, ಮಕ್ಕಳು ಮತ್ತು ನಾನು ತುಂಬಾ ಖುಷಿಯಲ್ಲಿದ್ವಿ ಸಾರ್ ಅಂತಾನೆ. ಅದು 2024. ಯಾಕೋ ಬರ್ತಾ ಬರ್ತಾ ನನಗೆ ಸಂಧ್ಯಾ ಇಷ್ಟ ಆಗ್ತಾ ಇರಲಿಲ್ಲ. ಹೀಗಾಗಿ ಅವಳ ಜೊತೆ ಮಾತಾಡೋದು ಕಡಿಮೆ ಮಾಡಿಬಿಟ್ಟಿದ್ದೆ. ಇದು ಅವಳಿಗೂ ಗೊತ್ತಾಗಿತ್ತು. ಪ್ರತಿದಿನ ನಮ್ಮಿಬ್ಬರ ನಡುವೆ ಜಗಳ ಆಗ್ತಿತ್ತು. ಅವಳ ಸಹವಾಸವೇ ಬೇಡ ಅನ್ಕೊಂಡು ನಾನು ಮನೆಗೆ ಲೇಟಾಗಿ ಬರೋಕೆ ಶುರು ಮಾಡಿದೆ. ಬೆಳಗ್ಗೆ ಬೇಗನೆ ಎದ್ದು ಆಫೀಸ್ಗೆ ಹೋಗ್ಬಿಡ್ತಾ ಇದ್ದೆ. ಅವಳ ಜೊತೆ ಮಾತಿಗೆ ಸಿಗ್ತಿರ್ಲಿಲ್ಲ. ಕೆಲವೊಂದ್ಸಲ ವಾರ ತಿಂಗಳಾದ್ರೂ ಮನೆಗೆ ಹೋಗ್ತಿರ್ಲಿಲ್ಲ. ಯಾಕೋ ಅಪ್ಪ ಅಮ್ಮನ ಜೊತೆಗೂ ಮಾತಾಡಬೇಕು ಅನ್ನಿಸ್ತಾ ಇರಲಿಲ್ಲ. ಊರಿಗೂ ಹೋಗ್ತಾ ಇರಲಿಲ್ಲ. ಯಾವ ಫ್ಯಾಮಿಲಿ ಫಂಕ್ಷನ್ ಕೂಡ ಅಟೆಂಡ್ ಮಾಡ್ತಾ ಇರಲಿಲ್ಲ. ಸಂಧ್ಯಾ ಫೋನ್ ಮಾಡಿದ್ರು ಪಿಕ್ ಮಾಡ್ತಾ ಇರಲಿಲ್ಲ. ಈ ಬಗ್ಗೆ ಸಂಧ್ಯಾ ನಮ್ಮಣ್ಣ ಸಂಜಯ್ಗೂ ಹೇಳಿದ್ಲು. ನಿಮ್ ತಮ್ಮನಿಗೆ ಬುದ್ಧಿ ಹೇಳಿ ಅಂತ ಗೋಗರ್ದಿದ್ಲು. ಲೇ, ಸುತ್ತಿ ಬಳಸಿ ಯಾಕೆ ಮಾತಾಡ್ತಾ ಇದ್ಯಾ, ಮೇನ್ ಸ್ಟೋರಿ ಹೇಳುವಂತ ಪೊಲೀಸರು ಗದರಿ ಕೇಳ್ತಾರೆ. ಇರಿ ಸರ್,
ಅಲ್ಲಿಗೆ ಬಂದೆ ಅಂತ ಮತ್ತೆ ಕಥೆ ಮುಂದುವರಿಸ್ತಾನೆ. ಸರ್, ನಾನು ಒಮ್ಮೆ ತುಂಬ ದಿನ ಮನೆ ಬಿಟ್ಟು ಹೋಗ್ಬಿಟ್ಟಿದ್ದೆ. ಕಾಲ್ ಕೂಡ ರಿಸೀವ್ ಮಾಡ್ತಾ ಇರಲಿಲ್ಲ. ಅದಕ್ಕೆ ಸಂಧ್ಯಾ ಕಾಂದಿವಲಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿದ್ಲು. ಒಟ್ಟು 3 ಸಲ ಹೀಗೆ ದೂರು ಕೊಟ್ಟಿದ್ಲು. ಪ್ರತಿ ಸಲ ಪೊಲೀಸರು ನನ್ನನ್ನು ಬೇರೆ ಬೇರೆ ಕಡೆಯಿಂದ ಹುಡುಕಿ ಕರ್ಕೊಂಡು ಬಂದು ಬುದ್ಧಿ ಹೇಳಿ ಮನೆಗೆ ಬಿಟ್ಟಿದ್ರು. ಒಂದ್ಸಲ ನಾನು ಬೇರೊಬ್ಬ ಹೆಂಗಸಿನ ಜೊತೆ ಇದ್ದೆ ಅಂತ ಪೊಲೀಸರು ಸಂಧ್ಯಾಗೆ ಹೇಳಿದ್ರು. ಅಲ್ಲಿಂದ ಸಂಧ್ಯಾಗೆ ನನ್ನ ಮೇಲೆ ಅನುಮಾನ ಬಂದಿತ್ತು. ನನಗೆ ಬೇರೆ ಯಾರದ್ದೋ ಜೊತೆ ಸಂಬಂಧ ಇದೆ ಅನ್ನೋದು ಅವಳ ಅನುಮಾನವಾಗಿತ್ತು. ಒಮ್ಮೆ ಹೀಗೆ ಸಂಧ್ಯಾ ನನ್ನ ಫೋನ್ ಚೆಕ್ ಮಾಡಿದ್ಲು. ಅವತ್ತು ನಾನು ಸಿಕ್ಕಿ ಬಿದ್ದಿದ್ದೆ. ನನ್ನ ಮೊಬೈಲ್ನಲ್ಲಿ ನಾನು ಬೇರೆ ಹೆಂಗಸಿನ ಜೊತೆ ಚಾಟ್ ಮಾಡಿರೋದು, ನಾವಿಬ್ರು ಜೊತೆಯಲ್ಲಿದ್ದಾಗ ತೆಗೆದ ಫೋಟೋಸ್ ಇತ್ತು. ಅದನ್ನು ನೋಡಿ ಸಂಧ್ಯಾ ನನ್ನ ಜೊತೆ ತುಂಬ ಜಗಳ ಮಾಡಿದ್ಲು. ಅವತ್ತು ನನಗೂ ಯಾಕೋ ತುಂಬಾ ಸಿಟ್ಟು ಬಂದಿತ್ತು. ಅದೇ ಸಿಟ್ಟಲ್ಲಿ ನಾನು ಸಂಧ್ಯಾಗೆ ಎಲ್ಲ ವಿಷಯ ಹೇಳಿಬಿಟ್ಟೆ. ಹೌದು, ನನಗೆ ಬೇರೆ ಹೆಂಗಸಿನ ಜೊತೆ ಸಂಬಂಧ ಇದೆ, ನಾನು ಅವಳ ಜೊತೆ ರಿಲೇಷನ್ನಲ್ಲಿದ್ದೀನಿ, ಏನಿವಾಗ ಅಂತ ಆವಾಜ್ ಹಾಕಿದ್ದೆ ಸರ್ ಅಂತ ವಿಜಯ್ ಹೇಳ್ತಾನೆ. ಯಾರು ಅದು ಇನ್ನೊಂದು ಲೇಡಿ ಅಂತ ಕೇಳಿದ್ಕೆ ಇರಿ ಸರ್ ಹೇಳ್ತೀನಿ ಅಂತ ಮಾತು ಮುಂದುವರಿಸ್ತಾನೆ. ಸರ್, ನನಗೆ ಸಂಧ್ಯಾಗಿಂತ ಮೊದಲು ಒಬ್ಬ ಹೆಂಡತಿ ಇದ್ಲು ಅಂತಾನೆ. ಇವನ ಮಾತು ಕೇಳಿದ ಪೊಲೀಸರು ಎಲ್ಲ ಇವನ ಇಬ್ಬರು ಹೆಂಡಿರ ಮುದ್ದಿನ ಗಂಡನೇನೋ ನೀನು ಅಂತ ಬಾರಿಸ್ತಾರೆ. ಸರ್, ಹೊಡಿಬೇಡಿ, ಕಥೆ ಕೇಳಿ ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ ಅಂತಾನೆ ಈ ನಾಚಿಕೆಗೆಟ್ಟವನು. ಸರ್, ಅದು 2012ನೇ ಇಸವಿ. ಆಗ್ತಾನೆ ನಾನು ಇನ್ಶೂರೆನ್ಸ್ ಏಜೆಂಟ್ ಆಗಿ ಹೊಸ ಜಾಬ್ಗೆ ಸೇರ್ಕೊಂಡಿದ್ದೆ. ಅದೇ ಆಫೀಸ್ಗೆ ಒಬ್ಬ ಹುಡುಗಿ ಕೂಡ ಹೊಸದಾಗಿ ಜಾಯಿನ್ ಆಗಿದ್ಲು. ಅವಳು ನೋಡೋಕೆ ತುಂಬ ಚೆನ್ನಾಗಿದ್ಲು. ಅವಳ ಹೆಸರು ಪ್ರಿಯಾ ಶೆಟ್ಟಿ. ಅಲ್ಲೇ ನಾನು ಮತ್ತು ಪ್ರಿಯಾ ಫಸ್ಟ್ ಟೈಮ್ ಮೀಟ್ ಮಾಡಿದ್ದು. ನಾವಿಬ್ರು ಜೊತೆಯಲ್ಲೇ ಕೆಲಸ ಮಾಡ್ತಾ ಇದ್ವಿ. ಕ್ರಮೇಣ ನಾವಿಬ್ರು ತುಂಬ ಕ್ಲೋಸ್ ಆದ್ವಿ. ಪ್ರಿಯಾ ತಂದೆ ತಾಯಿ ತೀರ್ ಹೋಗಿದ್ರು. ಅವಳು ಒಂಟಿಯಾಗಿದ್ಲು. ಹೀಗಿದ್ದಾಗ ನಾನು ನಿನಗೆ ಸಹಾಯ ಮಾಡ್ತೀನಿ, ಏನೂ ಟೆನ್ಷನ್ ತಗೋಬೇಡ ಅಂತ ಅವಳಿಗೆ ಧೈರ್ಯ ಹೇಳಿ ಹತ್ತಿರವಾಗಿದ್ದೆ ಅಂತಾನೆ. ಅಂದಹಾಗೆ ನಾವು ಆರಂಭದಲ್ಲಿ ಹೇಳಿದ್ದ ಆ ಸಿಂಗಲ್ ಪೇರೆಂಟ್ ಪ್ರಿಯಾ ಶೆಟ್ಟಿ ಇವಳೆ. ಅವಳ ಗಂಡ ಈ ವಿಜಯ್. ಸರ್, ನಾನಾಗ ಅಣ್ಣನ ಜೊತೆ ಇರ್ತಾ ಇದ್ದೆ. ಪ್ರಿಯಾ ಜೊತೆ ಕ್ಲೋಸ್ ಆದಮೇಲೆ ಅಣ್ಣನ ಜೊತೆ ಇರೋದು ಬೇಡ ಅಂತ ನಾನೇ ಬಾಡಿಗೆ ಮನೆ ಮಾಡಿಕೊಂಡೆ. ಅದೇ ಮನೆಯಲ್ಲಿ ನಾನು ಮತ್ತು ಪ್ರಿಯಾ ಲಿವಿನ್ನಲ್ಲಿದ್ವಿ. ಹೀಗೆ 1 ವರ್ಷ ನಾವಿಬ್ರು ತುಂಬ ಚೆನ್ನಾಗಿದ್ವಿ. 2013ರಲ್ಲಿ ಪ್ರಿಯಾ ಕನ್ಸೀವ್ ಆದ್ಲು. ಆದರೆ ನಾವಿಬ್ರು ಇನ್ನೂ ಮದುವೆ ಆಗಿರಲಿಲ್ಲ. ನನಗೆ ಆ ಮಗು ಬೇಡವಾಗಿತ್ತು. ನಾನು ಪ್ರಿಯಾ ಜೊತೆ ಲಿವಿನ್ನಲ್ಲಿರೋದು ಅಣ್ಣ ಅತ್ತಿಗೆ ಸೇರಿದಂತೆ ಯಾರಿಗೂ ಗೊತ್ತಿರಲಿಲ್ಲ. ಪ್ರಿಯಾ ಪ್ರೆಗ್ನೆಂಟ್ ಆದಮೇಲೆ ನನಗೆ ಮದುವೆ ಮಾಡ್ಕೊ ಅಂತ ತುಂಬ ಪ್ರೆಷರ್ ಹಾಕ್ತಿದ್ಲು. ಸರಿ ಅಂತ ಒಂದಿನ ನಾವಿಬ್ರು ಹೋಗಿ ಮದುವೆ ಮಾಡ್ಕೊಂಡ್ವಿ. ಆದರೆ ಯಾಕೋ ಇದಾದ ಮೇಲೆ ನನಗೆ ಪ್ರಿಯಾ ಇಷ್ಟ ಆಗ್ತಾ ಇರಲಿಲ್ಲ. ಇದನ್ನ ಅವಳ ಹತ್ರ ಹೇಳ್ಕೊಳ್ಳೋಕ್ಕೂ ಆಗ್ತಾ ಇರಲಿಲ್ಲ. ಏನು ಮಾಡೋದು ಅಂತ ಯೋಚಿಸಿ ಹೈರಾಣಾಗಿದ್ದೆ. ಕೊನೆಗೆ ಡಿಸೈಡ್ ಮಾಡಿ ಮನೆ ಬಿಟ್ಟು ಪ್ರಿಯಾಳನ್ನ ಬಿಟ್ಟು ಹೊರಟೋದೆ ಸರ್ ಅಂತ ವಿಜಯ್ ಪೊಲೀಸರಿಗೆ ಹೇಳ್ತಾನೆ. ಪ್ರಿಯಾ ದೂರು ಕೊಟ್ಲು. ಪೊಲೀಸರು ನನ್ನ ಕರೆಸಿ ಇಬ್ಬರಿಗೂ ಬುದ್ಧಿವಾದ ಹೇಳಿ ಮನೆಗೆ ಕಳಿಸಿದ್ರು. ಇದಾದ ನಂತರ ಕೆಲವು ತಿಂಗಳು ನಾವಿಬ್ರು ಜೊತೆಗಿದ್ವಿ. ಬಟ್ ನನಗೆ ಈಗಲೂ ಪ್ರಿಯಾ ಬೇಡವಾಗಿದ್ಲು. ಸುಮ್ಮನೆ ಜೊತೆಗಿರೋ ನಾಟಕ ಆಡ್ತಿದ್ದೆ ಅಷ್ಟೇ. ಕೆಲವು ತಿಂಗಳುಗಳ ನಂತರ ಪ್ರಿಯಾಗೆ ಡೆಲಿವರಿ ಆಯಿತು. ಗಂಡು ಮಗು ಆಯಿತು. ಹಾಸ್ಪಿಟಲ್ ಖರ್ಚೆಲ್ಲ ನಾನೇ ನೋಡಿಕೊಂಡೆ. ಮಗು ಆದಮೇಲೆ ಮಗುನ ನೋಡ್ಕೋಬೇಕು ಅಂತ ಪ್ರಿಯಾ ಕೆಲಸ ಬಿಟ್ಬಿಟ್ಲು. ಸ್ವಲ್ಪ ದಿನ ನಾನೇ ತಾಯಿ ಮಗು ಖರ್ಚು ನೋಡ್ಕೊಳ್ತಾ ಇದ್ದೆ. ನಾನೊಬ್ಬನೇ ದುಡಿತಾ ಇದ್ದಿದ್ದರಿಂದ ಫೈನಾನ್ಷಿಯಲ್ ಪ್ರಾಬ್ಲಮ್ ಸ್ಟಾರ್ಟ್ ಆಗಿತ್ತು. ಅದಕ್ಕೆ ಮತ್ತೆ 2014ರಲ್ಲಿ ಮನೆ ಬಿಟ್ಟು ಹೋಗ್ಬಿಟ್ಟೆ. ಫೋನ್ ನಂಬರ್ ಕೂಡ ಚೇಂಜ್ ಮಾಡಿಬಿಟ್ಟೆ ಅಂತ ವಿಜಯ್ ಪೊಲೀಸರಿಗೆ ಹೇಳ್ತಾನೆ. ಇನ್ಫ್ಯಾಕ್ಟ್ ನಾನು ಊರಿಗೆ ಹೋಗಿ ಸೆಟ್ಲ್ ಆಗಿಬಿಟ್ಟಿದ್ದೆ. ಬಟ್ ಇದು ಪ್ರಿಯಾಗೆ ಗೊತ್ತಿರಲಿಲ್ಲ. ಹುಡುಕಿ ಸಾಕಾಗಿ ಮನೇನು ಖಾಲಿ ಮಾಡಿಕೊಂಡು ಬೇರೆ ಕಡೆ ಹೋಗ್ಬಿಟ್ಲು. ನಾನು ಊರಿಗೆ ಹೋದ್ಮೇಲೆ ಅಲ್ಲಿ ನಮ್ಮಪ್ಪ ಅಮ್ಮ ನನಗೆ ಮದುವೆ ಆಗುವಂತ ಫೋರ್ಸ್ ಮಾಡಿದ್ರು. ನಾನು ಆಲ್ರೆಡಿ ಮದುವೆ ಆಗಿದ್ದೀನಿ, ಒಂದು ಮಗುನೂ ಇದೆ ಅನ್ನೋ ಬಗ್ಗೆ ಅವರಿಗೆ ಗೊತ್ತಿರಲಿಲ್ಲ. ಸಂಧ್ಯಾ ಜೊತೆ ಮದುವೆ ಫಿಕ್ಸ್ ಮಾಡಿದ್ರು. ನಾನು ಮುಂಬೈ ಫ್ಯಾಮಿಲಿ ಕೋರ್ಟ್ನಲ್ಲಿ ಡಿವೋರ್ಸ್ಗೆ ಅರ್ಜಿ ಹಾಕ್ತೆ. ಪ್ರಿಯಾಗೆ ಡಿವೋರ್ಸ್ ನೋಟಿಸ್ ಕಳಿಸ್ದೆ. ಆದರೆ ಆ ನೋಟಿಸ್ಗೆ ಪ್ರಿಯಾ ರಿಪ್ಲೈ ಕೊಡಲಿಲ್ಲ. ಸ್ವಲ್ಪ ದಿನ ಆದಮೇಲೆ ಗೊತ್ತಾಯಿತು ಅವಳು ಮನೆ ಚೇಂಜ್ ಮಾಡಿದ್ದಾಳೆ ಅಂತ. ಅವಳ ಹೊಸ ಅಡ್ರೆಸ್ ನನಗೆ ಗೊತ್ತಿರಲಿಲ್ಲ. ಹೀಗಾಗಿ ಪ್ರಿಯಾ ಜೊತೆ ಡಿವೋರ್ಸ್ ತಗೊಳ್ದೆ 2015ರಲ್ಲಿ ಸಂಧ್ಯಾ ಜೊತೆ ಮದುವೆ ಮಾಡಿಕೊಂಡೆ ಸರ್ ಅಂತ ವಿಜಯ್ ಹೇಳ್ತಾನೆ. ಇಲ್ಲಿಂದ ನನ್ನ ಲೈಫ್ ಮತ್ತೆ ಟ್ರ್ಯಾಕ್ಗೆ ಬಂದಿತ್ತು. ಅದು 2024. ನಾನು ಒಂದಿನ ಆಫೀಸಲ್ಲಿ ಕೆಲಸ ಮುಗಿಸಿ ಹೀಗೆ ಫ್ರೀ ಕೂತ್ಕೊಂಡಿದ್ದೆ. ಆಗ ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡ್ತಾ ಇದ್ದಾಗ ನನಗೆ ಪ್ರಿಯಾಳ ರೀಲ್ ಕಾಣಿಸ್ತು. ಅವಳು ಮಗನ ಜೊತೆ ವಿಡಿಯೋ ಮಾಡಿ ಪೋಸ್ಟ್ ಮಾಡಿದ್ಲು. ಮಗ ದೊಡ್ಡವನಾಗಿದ್ದ.
ಅವಳನ್ನು ನೋಡಿದ ಕೂಡಲೇ ನಾವಿಬ್ಬರು ಒಟ್ಟಿಗೆ ಕಳೆದ ಕ್ಷಣಗಳು ನೆನಪಾದವು. ಯಾಕೋ ಗೊತ್ತಿಲ್ಲ, ನಾನು ಹಿಂದೆ ಮುಂದೆ ಯೋಚನೆ ಮಾಡದೆ ಅವಳಿಗೆ ಮೆಸೇಜ್ ಮಾಡಿದೆ. ನನ್ನ ಮೆಸೇಜ್ ನೋಡಿ ಅವಳಿಗೂ ಆಶ್ಚರ್ಯ ಆಗಿರಬೇಕು, ಸಿಟ್ಟು ಬಂದಿರಬೇಕು. ಹಾಗಾಗಿ ಮೆಸೇಜ್ ನೋಡಿ ಎಷ್ಟೋ ಹೊತ್ತಾದ್ಮೇಲೆ ನನಗೆ ರಿಪ್ಲೈ ಮಾಡಿದ್ಲು. ನೀನಿನ್ನೂ ಬದುಕಿದ್ಯಾ ಅಂತ ಮೆಸೇಜ್ ಮಾಡಿದ್ಲು. ನಂತರ ಇನ್ಸ್ಟಾದಲ್ಲೇ ನಾನು ಅವಳಿಗೆ ಕಾಲ್ ಮಾಡಿದೆ, ಮಗನ ಬಗ್ಗೆ ವಿಚಾರಿಸಿದೆ. ಅವನಿಗೆ ಈಗ 13 ವರ್ಷ ಅಂತ ಹೇಳಿದ್ಲು. ನೀನೇನು ಕೆಲಸ ಮಾಡ್ತಾ ಇದ್ಯಾ ಅಂತ ಕೇಳಿದ್ಕೆ ಬೇರೆಯವರ ಮನೆಯಲ್ಲಿ ಅಡುಗೆ ಕೆಲಸ ಮಾಡ್ತಾ ಇದ್ದೀನಿ ಅಂದ್ಲು. ಅವಳ ಮಾತು ಕೇಳಿ ನನಗೆ ತುಂಬ ಬೇಜಾರಾಯಿತು. ಸರ್, ನೀನೆಲ್ಲಿದ್ಯಾ, ಏನು ಮಾಡ್ತಾ ಇದ್ಯಾ ಅಂತ ಕೇಳಿದ್ಲು. ಎಲ್ಲೋ ಇದ್ದೀನಿ ಬಿಡು ಅಂತ ಸುಮ್ಮನಾದೆ. ಸರಿ, ಮತ್ತೆ ಕಾಲ್ ಮಾಡ್ತೀನಿ ಅಂತ ನಂಬರ್ ಈಸ್ಕೊಂಡು ಸುಮ್ಮನಾದೆ. ಆಗ್ಲಿಂದ ಮತ್ತೆ ನಾನು ಅವಳಿಗೆ ಕಾಲ್ ಮಾಡೋಕೆ ಶುರು ಮಾಡಿದೆ. ಮಗನಿಗೋಸ್ಕರ ಖರ್ಚಿಗೆ ದುಡ್ಡು ಕಳ್ಸೋಕೆ ಸ್ಟಾರ್ಟ್ ಮಾಡಿದೆ. ನಿಧಾನವಾಗಿ ಮತ್ತೆ ಅವಳ ಜೊತೆ ಕ್ಲೋಸ್ ಆದೆ. ಪ್ರಿಯಾ ಮನೆಗೂ ಹೋಗೋಕೆ ಶುರು ಮಾಡಿದೆ. ಅಲ್ಲಿಂದ ಮತ್ತೆ ಪ್ರಿಯಾ ನನ್ನ ಬದುಕಲ್ಲಿ ಬಂದಿದ್ಲು. ಕೆಲವೊಮ್ಮೆ ಅವಳ ಜೊತೆಗೆ ಅವಳ ಮನೆಯಲ್ಲೇ ಉಳ್ಕೊಳ್ತಾ ಇದ್ದೆ. ಫ್ರೀ ಟೈಮ್ ಮಾಡಿಕೊಂಡು ಒಟ್ಟಿಗೆ ಸಮಯ ಕಳೆಯೋಕೆ ಶುರು ಮಾಡಿದ್ವಿ. ಪ್ರಿಯಾ ಕುಡಿಯೋದನ್ನ ಕಲ್ತ್ಕೊಬಿಟ್ಟಿದ್ಲು. ಸರಿ ಅಂತ ಇಬ್ರು ಒಟ್ಟಿಗೆ ಎಣ್ಣೆ ಹೊಡಿತಾ ಇದ್ವಿ. ಪ್ರಿಯಾ ಜೊತೆ ಮೀಟ್ ಮಾಡಿದಾಗಲೆಲ್ಲ ಏನೋ ಒಂಥರ ಖುಷಿ ಫೀಲ್ ಆಗ್ತಿತ್ತು. ಇತ್ತ ಸಂಧ್ಯಾಳಿಂದ ನಾನು ಮಾನಸಿಕವಾಗಿ ತುಂಬಾ ದೂರ ಆಗಿದ್ದೆ. ಈ ನಡುವೆ ಪ್ರಿಯಾ ಬಗ್ಗೆ ಸಂಧ್ಯಾಗೆ ಗೊತ್ತಾಗ್ಬಿಡ್ತು. ಅವಳು ಕಿರಿಕ್ ಶುರು ಮಾಡಿದ್ಲು. ಒಂದಿನ ನಾನು ಸಂಧ್ಯಾ ಮತ್ತು ಪ್ರಿಯಾಳನ್ನ ಮೀಟ್ ಮಾಡಿಸ್ದೆ. ಸಂಧ್ಯಾ ಯಾವುದೇ ಕಾರಣಕ್ಕೂ ಪ್ರಿಯಾಳನ್ನ ಅಕ್ಸೆಪ್ಟ್ ಮಾಡೋ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಪ್ರಿಯಾ ವಿಚಾರಕ್ಕೆ ಮನೆಯಲ್ಲಿ ಪ್ರತಿದಿನ ಜಗಳ ಶುರುವಾಗಿತ್ತು. ಒಂದ್ ಕಡೆ ಪ್ರಿಯಾ ನನ್ನ ಜೊತೆನೇ ಇರಬೇಕು ಅಂತ ಹಠ ಮಾಡ್ತಾ ಇದ್ಲು. ಮನೆ ಖರ್ಚು, ಮಗನ ಖರ್ಚು ನೋಡ್ಕೊ ಅಂತ ಪ್ರೆಷರ್ ಹಾಕ್ತಾ ಇದ್ಲು. ನನ್ನ ಮಗನಿಗೂ ನಿನ್ನ ಮಕ್ಕಳ ಥರ ಒಳ್ಳೆ ಕಾನ್ವೆಂಟ್ನಲ್ಲಿ ಅಡ್ಮಿಷನ್ ಮಾಡಿಸು ಅಂತಿದ್ಲು. ಇನ್ನೊಂದು ಕಡೆ ಸಂಧ್ಯಾ ಕೂಡ ನನ್ನನ್ನು ಬಿಡೋಕೆ ರೆಡಿ ಇರಲಿಲ್ಲ. ನನ್ನ ಜೊತೆನೇ ಇರಬೇಕು, ನನ್ನನ್ನು ಬಿಟ್ಟರೆ ಸರಿ ಇರಲ್ಲ ಅಂತ ಆವಾಜ್ ಹಾಕ್ತಿದ್ಲು. ಒಟ್ನಲ್ಲಿ ನಾನು ಇಬ್ಬರ ಹೆಂಡಿರ ನಡುವೆ ಅಡಕತ್ತರಿಯಲ್ಲಿ ಸಿಕ್ಕಾಕೊಂಡಿದ್ದೆ ಸರ್ ಅಂತ ವಿಜಯ್ ಹೇಳ್ತಾನೆ. ಪ್ರಿಯಾ ವಿಷಯವನ್ನ ಸಂಧ್ಯಾ ಅವರ ಅಪ್ಪ ರಾಮ್ ವಿಲಾಸ್ಗೂ ಹೇಳಿದ್ಲು. ನಮ್ಮ ಜಗಳ ನೋಡಿ ಬೇಸತ್ತಿದ್ದ ನಮ್ಮ ಮಾವ, ನೀವು 3 ಜನ ಗೋರಖ್ಪುರ್ಗೆ ಬನ್ನಿ, ಕೂತ್ಕೊಂಡು ಮಾತಾಡೋಣ, ನಾನೇ ಏನಾದರೂ ಸೊಲ್ಯೂಷನ್ ಹುಡುಕ್ತೀನಿ ಅಂದ್ರು. ಸಂಧ್ಯಾ ಈ ವಿಷಯವನ್ನ ನನಗೆ ಹೇಳಿದ್ಲು. ನನ್ನ ಸವತಿ ಪ್ರಿಯಾನನ್ನು ಕರ್ಕೊಂಡು ಬಾ ಅಂದ್ಲು. ಸರಿ ಅಂತ ನಾನು ಈ ಬಗ್ಗೆ ಪ್ರಿಯಾಗೆ ಹೇಳಿದೆ. ಬಟ್ ಅವಳು ನಮ್ಮ ಜೊತೆ ಬರೋಕೆ ಸುತಾರಾಮ್ ಒಪ್ಪಲಿಲ್ಲ. ಆಮೇಲೆ ಅದು ಇದು ಅಂತ ಬೂರಿ ಬಿಟ್ಟು ಅವಳನ್ನು ಒಪ್ಪಿಸಿದೆ. ಪಾಪ ನನ್ನ ಮಾತುಗಳನ್ನು ನಂಬಿ ಪ್ರಿಯಾ ನನ್ನ ಜೊತೆ ಬರೋಕೆ ರೆಡಿ ಆದ್ಲು. ಅವತ್ತು 26 ಜನವರಿ 2026 ಪ್ರಿಯಾ ತನ್ನ ಮಗನನ್ನ ತಂಗಿ ಹತ್ರ ಬಿಟ್ಟಿದ್ಲು. ನಾನು ಸಂಧ್ಯಾ ನಮ್ಮಿಬ್ಬರು ಮಕ್ಕಳನ್ನ ಅಣ್ಣನ ಹತ್ರ ಬಿಟ್ಟು ಕಿರಿ ಮಗಳನ್ನ ಕರ್ಕೊಂಡು 4 ಜನ ಗೋರಖ್ಪುರ್ಗೆ ಹೊರಟ್ವಿ. ಮಗಳನ್ನ ಅವರ ಅಜ್ಜಿ ಮನೆಯಲ್ಲಿ ಬಿಟ್ಟೆ. ನಂತರ ನಾವು 3 ಜನ ಅಂದ್ರೆ ನಾನು, ಸಂಧ್ಯಾ ಮತ್ತು ಪ್ರಿಯಾ ಒಂದು ಹೋಟೆಲ್ನಲ್ಲಿ ರೂಮ್ ಬುಕ್ ಮಾಡ್ಕೊಂಡ್ವಿ. ಲಗೇಜ್ ಎಲ್ಲ ಅಲ್ಲೇ ಇಟ್ಟು ಗೋರಖ್ಪುರೆಲ್ಲ ಸುತ್ತಾಡಿದ್ವಿ. ಹಗಲೆಲ್ಲ ಸುತ್ತಾಡಿ ರಾತ್ರಿ ಕಂಠ ಪೂರ್ತಿ ಕುಡಿದ್ವಿ. ಹೀಗೆ 3 ದಿನ ಕಳೆದ್ವಿ. ಅವತ್ತು 29 ಜನವರಿ 2026 ರಾತ್ರಿ ಸಮಯ. ನಾನು 200 ರೂಪಾಯಿ ಕೊಟ್ಟು ಒಂದು ಆಟೋ ಬುಕ್ ಮಾಡಿದೆ. ಮೂವರು ಅದರಲ್ಲಿ ಕೂತ್ಕೊಂಡು PP ಗಂಜ್ ಕಡೆ ಹೊರಟ್ವಿ. ನಾನು 8 ಬಾಟಲ್ ಎಣ್ಣೆ ತಗೊಂಡು ಇಟ್ಕೊಂಡಿದ್ದೆ. ಆಟೋದಲ್ಲಿ ಕೂತ್ಕೊಂಡೆ ಕುಡ್ಕೊಂಡು ಸುತ್ತಾಡಿದ್ವಿ. ಡ್ರೈವರ್ಗೂ ಕುಡಿಯೋಕೆ ಕೊಟ್ಟೆ. 11:20 ಸುಮಾರಿಗೆ PP ಗಂಜ್ ರೀಚ್ ಆದ್ವಿ. ಯಾಕೋ ಡ್ರೈವರ್ ಕಿರಿಕ್ ತೆಗ್ದ. ನನ್ನ ಬಾಡಿಗೆ ಕೊಡಿ, ನಾನು ಹೋಗ್ತೀನಿ ಅಂದ. ಲೇ, ನಿಂಗೆ ಕುಡಿಯೋಕೆ ಎಣ್ಣೆ ಕೊಟ್ಟಿಲ್ವಾ, ಮತ್ತೇನು ಬಾಡಿಗೆ ಕೇಳ್ತೀಯ ಅಂತ ದಬಾಯಿಸ್ದೆ. ಅವನು ಮೂವರನ್ನು ಕೆಳಗೆ ಇಳಿಸಿ ಹೋಗ್ಬಿಟ್ಟ ಸರ್ ಅಂತ ವಿಜಯ್ ಹೇಳ್ತಾನೆ. ಅದೇ ಸೀನ್ ಬ್ಯಾಂಕ್ನ CCTVಯಲ್ಲಿ ರೆಕಾರ್ಡ್ ಆಗಿತ್ತು. ಅಲ್ಲಿಂದ ಸ್ವಲ್ಪ ದೂರ ನಡ್ಕೊಂಡು ಬಂದ್ವಿ. ನಾನು ನನ್ನ ಮಾವ ರಾಮ್ ವಿಲಾಸ್ಗೆ ಫೋನ್ ಮಾಡಿ ಅರ್ಜೆಂಟ್ ಸ್ಕೂಟಿ ಬೇಕು ಕಳಿಸಿ ಅಂದೆ. ಅವರು ಸ್ಕೂಟಿ ತಗೊಂಡು ಬಂದು ಕೊಟ್ಟರು. ಅದೇ ಸ್ಕೂಟಿಯಲ್ಲಿ ನಾನು, ಸಂಧ್ಯಾ ಮತ್ತು ಪ್ರಿಯಾ ಶೆಟ್ಟಿ ಕೂತ್ಕೊಂಡು ಸಹಜನ್ವ ಕಡೆ ಹೊರಟ್ವಿ. ಪ್ರಿಯಾ ಕುಡ್ಕೊಂಡು ತುಂಬಾ ಟೈಟ್ ಆಗ್ಬಿಟ್ಟಿದ್ಲು. ಅವಳಿಗೆ ಮೈ ಮೇಲೆ ಜ್ಞಾನನೇ ಇರಲಿಲ್ಲ. ಹೀಗಾಗಿ ಅವಳನ್ನು ನಾವು ಮಧ್ಯದಲ್ಲಿ ಕೂರಿಸ್ಕೊಂಡ್ವಿ. ಹೀಗೆ ಹೋಗ್ತಾ ಇರುವಾಗ ಪ್ರಿಯಾ ಗಾಡಿ ನಿಲ್ಲಿಸು ಅಂತ ಕೂಗಿದ್ಲು. ಗಾಡಿ ನಿಲ್ಲಿಸಿದ ಕೂಡಲೇ ನನಗೆ ನಿದ್ರೆ ಬರ್ತಿದೆ, ನಾನು ಇಲ್ಲೇ ಮಲಗ್ತೀನಿ ಅಂತ ರೋಡ್ ಮಧ್ಯೆ ಮಲ್ಕೊಬಿಟ್ಲು. ಮತ್ತೆ ಅವಳನ್ನ ಸಮಾಧಾನ ಮಾಡಿ ಗಾಡಿಯಲ್ಲಿ ಕೂರಿಸ್ಕೊಂಡ್ವಿ. ಅಲ್ಲಿಂದ ಮತ್ತೆ ಹೊರಟ್ವಿ. ಹೀಗೆ ಹೋಗ್ತಾ ಇರುವಾಗ ಬರ್ಘಟ್ಟ ಊರಿನ ಚಿಕ್ಕ ಬ್ರಿಡ್ಜ್ ಬಂತು. ಆ ಬ್ರಿಡ್ಜ್ ಮೇಲೆ ಗಾಡಿ ನಿಲ್ಲಿಸಿ ಮತ್ತೆ ಕುಡಿದ್ವಿ. ಈ ವೇಳೆ ಪ್ರಿಯಾ ಕುಡಿದ ಮತ್ತಲ್ಲಿ ಬಾಯಿಗೆ ಬಂದಂತೆ ಮಾತಾಡ್ತಾ ಇದ್ಲು. ನಿನ್ನ ಬಂಡವಾಳ ಬಯಲು ಮಾಡ್ತೀನಿ ಅಂತ ಬಡಬಡಾಯಿಸ್ತಾ ಇದ್ಲು. ಇದನ್ನೆಲ್ಲ ಕೇಳ್ತಿದ್ದ ಸಂಧ್ಯಾ, ವಿಜಯ್ ಇವಳದ್ದು ಯಾಕೋ ಜಾಸ್ತಿ ಆಯಿತು, ಇವಳನ್ನ ಇಲ್ಲೇ ಮುಗಿಸ್ಬಿಡೋಣ, ನಮಗೆ ಮುಂದೆ ಟೆನ್ಷನ್ ಇರಲ್ಲ ಅಂತ ಅಂದ್ಲು. ನಾನೂ ನಶೆಯಲ್ಲಿದ್ದೆ. ಪ್ರಿಯಾ ಹತ್ರ ಹೋಗಿ ಅವಳ ಬಿಗಿಯಾಗಿ ಹಿಡ್ಕೊಂಡೆ. ಅವಳು ನಶೆಯಲ್ಲಿ ಇದ್ದಿದ್ರಿಂದ ನನ್ನ ಹಿಡಿತದಿಂದ ತಪ್ಪಿಸ್ಕೊಳ್ಳೋಕೆ ಆಗಲಿಲ್ಲ. ನಾನು ಪ್ರೆಸ್ ಮಾಡಿದ ರಭಸಕ್ಕೆ ಅವಳು
ಗಟ್ಟಿ ಅಲ್ಲೇ ಸತ್ತೋದ್ಲು. ನಂತರ ಗುರುತು ಸಿಗಬಾರ್ದು ಅಂತ ಅಲ್ಲೇ ಇದ್ದ ಇಟ್ಟಿಗೆಯಿಂದ ಅವಳ ಮುಖ ಬಿಟ್ಟೆ. ನಂತರ ನಾನು ಮತ್ತು ಸಂಧ್ಯಾ ಅವಳ ದೇಹ ಎಳ್ಕೊಂಡು ಹೋಗಿ ಬ್ರಿಡ್ಜ್ ಕೆಳಗೆ ಬಚ್ಚಿಟ್ವಿ. ಯಾರಿಗೂ ಅವಳ ಗುರುತು ಸಿಗಬಾರ್ದು ಅಂತ ಮೈ ಮೇಲಿದ್ದ ಬಟ್ಟೆ ತೆಗೆದುಬಿಟ್ವಿ. ಅಷ್ಟೊತ್ತಿಗೆ 12 ಗಂಟೆ ಆಗಿತ್ತು. ಮತ್ತೆ ನಾವಿಬ್ರು ಸ್ಕೂಟಿಯಲ್ಲಿ ಕೂತ್ಕೊಂಡು PP ಗಂಜ್ಗೆ ರಿಟರ್ನ್ ಹೋದ್ವಿ. ಸಂಧ್ಯಾಳ ಬಟ್ಟೆಗಳನ್ನು ಅಲ್ಲೇ ಒಂದು ನದಿಯಲ್ಲಿ ಬಿಸಾಕಿಬಿಟ್ವಿ. ಎಲ್ಲ ಎವಿಡೆನ್ಸ್ ಡಿಸ್ಟ್ರಾಯ್ ಮಾಡಿದ್ವಿ ಸರ್. ಅಲ್ಲಿಂದ ನಾನು ಸಂಧ್ಯಾನ ಕರ್ಕೊಂಡು ಅಯೋಧ್ಯೆಗೆ ಹೋದೆ. ನಂತರ ಗುರುತು ಸಿಗಬಾರ್ದು ಅಂತ ಅಯೋಧ್ಯೆಯಲ್ಲಿ ತಲೆ ಬೋಳಿಸ್ಕೊಂಡು ಗಡ್ಡ ಮೀಸೆ ಎಲ್ಲ ತೆಗೆದುಬಿಟ್ಟೆ. ಸೋಷಿಯಲ್ ಮೀಡಿಯಾದಿಂದ ಎಕ್ಸಿಟ್ ಆದೆ. ಮೊಬೈಲ್ನಲ್ಲಿ ಪ್ರಿಯಾ ಜೊತೆ ಮಾಡಿದ್ದ ಚಾಟ್ಸ್, ಫೋಟೋಸ್ ಎಲ್ಲ ಡಿಲೀಟ್ ಮಾಡಿಬಿಟ್ಟೆ ಸರ್ ಅಂತ ತಾನು ಮಾಡಿದ ಪಾಪದ ಕೆಲಸದ ಬಗ್ಗೆ ಹೇಳ್ತಾನೆ. ಪ್ರಿಯಾ ಶೆಟ್ಟಿ ಕೊಲೆ ಆರೋಪದಲ್ಲಿ ವಿಜಯ್ ಮತ್ತು ಸಂಧ್ಯಾಳನ್ನ ಅರೆಸ್ಟ್ ಮಾಡ್ತಾರೆ. ಅವರಿಗೆ ಸಹಾಯ ಮಾಡಿದ ಮತ್ತು ಸಾಕ್ಷ್ಯ ನಾಶದ ಆರೋಪದ ಮೇಲೆ ರಾಮ್ ವಿಲಾಸ್ನನ್ನು ಅರೆಸ್ಟ್ ಮಾಡ್ತಾರೆ. ನಂತರ ವಿಜಯ್ ಮನೆಯಲ್ಲಿ ತಪಾಸಣೆ ಮಾಡಿದಾಗ ಪ್ರಿಯಾಳ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಜೊತೆಗೆ ಅವಳು ಹಾಕೊಂಡಿದ್ದ ಜಾಕೆಟ್ ಮತ್ತು ಘಟನಾ ಸಂದರ್ಭದಲ್ಲಿ ಬಳಸಿದ್ದ ಸ್ಕೂಟಿಯನ್ನ ಸೀಸ್ ಮಾಡ್ತಾರೆ. ಪ್ರಿಯಾ ಶೆಟ್ಟಿ ಕೊಲೆಯಾದ ವಿಷಯವನ್ನ ಅವಳ ತಂಗಿ ಕಿರಣ್ಗೆ ತಿಳಿಸ್ತಾರೆ. ಫೆಬ್ರವರಿ 3ಕ್ಕೆ ಕಿರಣ್ ಗೋರಖ್ಪುರ್ಗೆ ಬರ್ತಾಳೆ. BRD ಮೆಡಿಕಲ್ ಕಾಲೇಜ್ಗೆ ಕರ್ಕೊಂಡು ಹೋಗಿ ಶವದ ಗುರುತು ಪತ್ತೆ ಮಾಡೋಕೆ ಪ್ರಯತ್ನಿಸ್ತಾರೆ. ಪ್ರಿಯಾ ಮುಖ ಫುಲ್ ಹಾಳಾಗಿತ್ತು. ಆದರೆ ಮುಖದ ರೈಟ್ ಸೈಡ್ ಒಂದು ಬ್ಯೂಟಿ ಸ್ಪಾಟ್ ಇತ್ತು. ಹಾಗೆ ಬಲಗಾಲಿನ ಹತ್ರ ಒಂದು ಹಳೆಯ ಗಾಯದ ಮಾರ್ಕ್ ಇತ್ತು. ಅದನ್ನ ನೋಡಿ ಇವಳು ಪ್ರಿಯಾ ಅಂತ ಕಿರಣ್ ಗುರುತು ಹಿಡಿತಾಳೆ. ಮಗನಿಗಾಗಿ ನಮ್ಮಕ್ಕ ವಿಜಯ್ ಜೊತೆ ಇರೋಕೆ ಒಪ್ಪಿದ್ಲು. ಆ ಪಾಪಿ ಅವಳನ್ನ ಕೊಂದ್ಬಿಟ್ಟ ಅಂತ ಕಣ್ಣೀರು ಹಾಕ್ತಾಳೆ. ಅಷ್ಟೊತ್ತಿಗೆ PM ರಿಪೋರ್ಟ್ ಬಂದಿತ್ತು. ರಿಪೋರ್ಟ್ನಲ್ಲಿ ತಲೆಗೆ ಭಾರವಾದ ವಸ್ತುವಿಂದ ಹೊಡೆದಿದ್ರಿಂದ ಸಾವು ಸಂಭವಿಸಿದೆ ಅಂತ ಹೇಳಲಾಗಿದೆ. ಅಂದ್ರೆ ಆಕೆಗೆ ಹಿಸುಕಿದಾಗ ಅವಳು ಬರೀ ಪ್ರಜ್ಞೆ ತಪ್ಪಿ ಬಿದ್ದಿದ್ಲು. ಯಾವಾಗ ಮುಖ ಜಕ್ಕೆ ಇಟ್ಟಿಗೆಯಲ್ಲಿ ಹೊಡೆದ್ರೋ ಆ ಏಟಿಗೆ ಅವಳು ಸತ್ತಿರಬಹುದು ಅಂತ ಅಂದಾಜಿಸ್ತಾರೆ. ಪ್ರಿಯಾಳ ಕೆಲವೊಂದು ಸ್ಯಾಂಪಲ್ಸ್ ಪ್ರಿಸರ್ವ್ ಮಾಡಿ ವಿಸ್ರಾ ಟೆಸ್ಟ್ ಕೂಡ ಮಾಡಿಸಿದ್ದಾರೆ. ಅಲ್ಲದೆ ಮಗನ DNA ಟೆಸ್ಟ್ ಕೂಡ ಮಾಡಿಸಿದ್ದಾರೆ. ಪ್ರಿಯಾ ಮಗನಿಗೆ 13 ವರ್ಷ. ತಾಯಿಯ ಕೊಲೆ ಸುದ್ದಿ ಕೇಳಿ ಅವನು ಜರ್ಜರಿತನಾಗಿದ್ದ. ನಮ್ಮಮ್ಮ ಅಪ್ಪನನ್ನ ಕರ್ಕೊಂಡು ಬರ್ತೀನಿ ಅಂತ ಹೇಳಿ ಹೋಗಿದ್ಲು. ಆದರೆ ಪಪ್ಪಾನೇ ಅಮ್ಮನನ್ನ ಕೊಂದ್ಬಿಟ್ಟ, ಅವನನ್ನ ಬಿಡಬೇಡಿ ಅಂತ ಅಳ್ತಾ ಹೇಳ್ತಾನೆ. ಸದ್ಯ ಮಗನ ಜವಾಬ್ದಾರಿ ವಿಜಯ್ ಅಣ್ಣ ಸಂಜಯ್ಗೆ ನೀಡಿದ್ದಾರೆ. ದುರಂತ ಅಂದರೆ ವಿಜಯ್ ಅಪ್ಪ ಅಮ್ಮ ತಮ್ಮ ಮೊಮ್ಮಗನನ್ನ ಅಕ್ಸೆಪ್ಟ್ ಮಾಡಿಲ್ಲ. ಇನ್ನು ಸಂಧ್ಯಾಳ 3 ಮಕ್ಕಳ ಪೈಕಿ 2 ಮಕ್ಕಳು ಅಣ್ಣನ ಹತ್ತಿರ ಇದ್ದಾರೆ. ಇನ್ನೊಬ್ಬ ಮಗಳು ಅಜ್ಜಿ ಮನೆಯಲ್ಲಿ ಇದ್ದಾಳೆ. ಸದ್ಯ ಗೋರಖ್ಪುರ್ ಪೊಲೀಸರು ವಿಜಯ್ ಕುಮಾರ್ ಸಹಾನಿ, ಸಂಧ್ಯಾ ಮತ್ತು ರಾಮ್ ವಿಲಾಸ್ ಸಹಾನಿಯನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದಾರೆ. ನ್ಯಾಯಾಲಯ ಅವರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದು 3 ಜೈಲಲ್ಲಿದ್ದಾರೆ. ಆರೋಪಿಗಳ ವಿರುದ್ಧ ಕೊಲೆ, ಸಾಕ್ಷ್ಯನಾಶ, ಕ್ರಿಮಿನಲ್ ಒಳಸಂಚು ಸೆಕ್ಷನ್ಗಳ ಅಡಿ ಪ್ರಕರಣ ದಾಖಲಾಗಿದೆ. ಎಣ್ಣೆ ಏಟು ಮತ್ತು ಕೊಲೆ ಎಷ್ಟು ಕುಟುಂಬಗಳನ್ನ ಬೀದಿಗೆ ತಂದು ನಿಲ್ಲಿಸಿದೆ ನೋಡಿ. ಏನೋ ತಪ್ಪಾಗಿದೆ ಅಂತ ಹೇಳಿ ಹಿರಿಯರನ್ನ ಕೂರಿಸಿ ವಿಜಯ್ ಒಂದು ನಿರ್ಧಾರಕ್ಕೆ ಬರಬಹುದಿತ್ತು. ಕಾನೂನು ಪ್ರಕಾರ ಯಾರಿಗೆ ಏನು ಕೊಡಬೇಕೋ ಅದನ್ನು ಕೊಟ್ಟು ತಾನು ಆರಾಮಾಗಿ ಜೀವನ ನಡೆಸಬಹುದಿತ್ತು. ಅದು ಬಿಟ್ಟು ಬೇರೆಯವರ ಬಾಳಿಗೆ ಇನ್ಶೂರೆನ್ಸ್ ಮಾಡಿಸೋನು ತನ್ನ ಬಾಳಿನ ಇನ್ಶೂರೆನ್ಸ್ಗೆ ಸರಿಯಾಗಿ ಪ್ರೀಮಿಯಂ ತುಂಬಿಕೊಂಡು ಇರೋದು ಬಿಟ್ಟು ಹೀಗೆ ಕೊಲೆಗಾರ ಆಗಿದ್ದಾನಲ್ಲ. ಇವನ ರಾಕ್ಷಸತನಕ್ಕೆ ಏನು ಹೇಳಬೇಕು? ಕುಡಿತ ಎಷ್ಟು ಡೇಂಜರ್ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ. ಯಾವ ಚಟಗಳೂ ಕೂಡ ನಿಮ್ಮ ದಾಸರಾಗಿರಬೇಕೇ ಹೊರತು ನೀವು ಅದಕ್ಕೆ ದಾಸರಾಗಬಾರ್ದು. ಈ ಕೇಸ್ ಬಗ್ಗೆ ನಿಮಗೆ ಏನು ಅನಿಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್.